ಕಿತ್ತಾಟದ ವಿಚಾರ ಕಾಂಗ್ರೆಸ್ನಲ್ಲಿ ಇದ್ದಾಗ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪರಿಸ್ಥಿತಿ ಇದ್ದಾಗ ಯತ್ನಾಳ್ ಗೌಡ್ರು ಎಂಟ್ರಿ ಕೊಟ್ಟು ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ರು. ಅದು ಈ ರಾಜಕೀಯದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಗೌಡ್ರೆ, ಬಂದ್ರು ನಮ್ಮ ಯತ್ನಾಳ್ ಗೌಡ್ರು ಸಿಡಿಸಿದ್ರು ಒಂದು ಬಾಂಬು ಅನ್ನೋ ಲೆಕ್ಕಕ್ಕೆ. ನೀವು ನೇರವಾಗಿ ಹೇಳಿದಿರಿ ಗೌಡ್ರೆ, ವಿಜೇಂದ್ರ ಡಿ.ಕೆ. ಶಿವಕುಮಾರ್ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗಿದ್ರಂತೆ, ಡಿ.ಕೆ.ಶಿ ಆಪರೇಷನ್ ನಡೆದಿತ್ತಂತೆ. ಅವ್ರೇನಾದ್ರೂ ಬಿಜೆಪಿಗೆ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ವಿಜೇಂದ್ರ ಡಿ.ಸಿ.ಎಂ ಅಂತ ಈ ರೀತಿ ಒಂದು ಪ್ಲಾನ್ ನಡೆದುತ್ತೆ ಅಂತ ನೀವು ಹೇಳಿದ್ರಿ. ಅದು ನಿಜಾನ? ಯಾವಾಗ ನಡೆದಿದ್ದ ಮಾತುಕತೆ ಇದು? ಈ ಆಪರೇಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಒಂದು ವರ್ಷದಿಂದಲೇ ನಡೆದದ್ದು. ನಾನೇನು ಉಚ್ಚಾಟನೆ ಮಾಡಿದ್ರಲ್ಲ ಬಿಜೆಪಿನಿಂದ, ಆ ಉಚ್ಚಾಟನೆ ಮಾಡಿದ ದಿವಸನೇ ಕೇಂದ್ರದ ಒಬ್ಬ ನಾಯಕರನ್ನ ಹೇಳಿದ್ರು, ಈ ರೀತಿ ಚರ್ಚೆ ದಿಲ್ಲಿಯಲ್ಲಿದೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಗುಂಪು ಬರುವುದಿದೆ, ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅಂತ ಕೇಂದ್ರದಲ್ಲಿರುವಂತಹ ಪ್ರಮುಖರೇ ನಾನು ಉಚ್ಚಾಟನೆ ದಿವಸ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಯತ್ನಾಳು ಬಿಜೆಪಿಯಲ್ಲಿ ಇದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ಡಿ.ಕೆ. ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಕ್ಕೆ ಅಪೋಸ್ ಮಾಡೋದು, ಬಹಿರಂಗ ಹೇಳಿಕೆ ಕೊಡುವಂತ ತೊಂದರೆ ಆಗಬಹುದು ಅಂತ ಹೇಳಿ ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಕೂಡಿ ನಾನು ಉಚ್ಚಾಟನೆ ಮಾಡಿದ ಉದ್ದೇಶನೇ ಅವರೊಬ್ಬ ತಲೆನೋವು ಕಡಿಮೆ ಆಗಲಿ ನಮ್ಮ ಹೊಂದಾಣಿಕೆಗೆ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ ಅಲ್ಲಿ ನಾಯಕರು ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಆ ಪ್ಲಾನ್ ಯಾವೂ ಇಲ್ಲ. ಆದ ಕಾರಣದಿಂದ ಅವರು ಕಾಂಗ್ರೆಸ್ನಲ್ಲೇ ಏನಾದ್ರೂ ಮಾಡಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಪರೇಡ್ ಮಾಡಬೇಕು ಅನ್ನುವಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನ ಮುಖಂಡರಿದ್ದಾರೆ ಹೊರತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲಿ ಬೆಂಬಲ ಸಿಗುವುದಿಲ್ಲ ಅನ್ನೋದು ಈ ಖಾತ್ರಿಯಾಗಿದೆ. ಕಿತ್ತಾಟದ ವಿಚಾರ ಕಾಂಗ್ರೆಸ್ನಲ್ಲಿ ಇದ್ದಾಗ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪರಿಸ್ಥಿತಿ ಇದ್ದಾಗ ಯತ್ನಾಳ್ ಗೌಡ್ರು ಎಂಟ್ರಿ ಕೊಟ್ಟು ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ರು. ಅದು ಈ ರಾಜಕೀಯದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಗೌಡ್ರೆ, ಬಂದ್ರು ನಮ್ಮ ಯತ್ನಾಳ್ ಗೌಡ್ರು ಸಿಡಿಸಿದ್ರು ಒಂದು ಬಾಂಬು ಅನ್ನೋ ಲೆಕ್ಕಕ್ಕೆ. ನೀವು ನೇರವಾಗಿ ಹೇಳಿದಿರಿ ಗೌಡ್ರೆ, ವಿಜೇಂದ್ರ ಡಿ.ಕೆ. ಶಿವಕುಮಾರ್ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗಿದ್ರಂತೆ, ಡಿ.ಕೆ.ಶಿ ಆಪರೇಷನ್ ನಡೆದಿತ್ತಂತೆ. ಅವ್ರೇನಾದ್ರೂ ಬಿಜೆಪಿಗೆ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ವಿಜೇಂದ್ರ ಡಿ.ಸಿ.ಎಂ ಅಂತ ಈ ರೀತಿ ಒಂದು ಪ್ಲಾನ್ ನಡೆದುತ್ತೆ ಅಂತ ನೀವು ಹೇಳಿದ್ರಿ. ಅದು ನಿಜಾನ? ಯಾವಾಗ ನಡೆದಿದ್ದ ಮಾತುಕತೆ ಇದು? ಈ ಆಪರೇಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಒಂದು ವರ್ಷದಿಂದಲೇ ನಡೆದದ್ದು. ನಾನೇನು ಉಚ್ಚಾಟನೆ ಮಾಡಿದ್ರಲ್ಲ ಬಿಜೆಪಿನಿಂದ, ಆ ಉಚ್ಚಾಟನೆ ಮಾಡಿದ ದಿವಸನೇ ಕೇಂದ್ರದ ಒಬ್ಬ ನಾಯಕರನ್ನ ಹೇಳಿದ್ರು, ಈ ರೀತಿ ಚರ್ಚೆ ದಿಲ್ಲಿಯಲ್ಲಿದೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಗುಂಪು ಬರುವುದಿದೆ, ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅಂತ ಕೇಂದ್ರದಲ್ಲಿರುವಂತಹ ಪ್ರಮುಖರೇ ನಾನು ಉಚ್ಚಾಟನೆ ದಿವಸ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಯತ್ನಾಳು ಬಿಜೆಪಿಯಲ್ಲಿ ಇದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ಡಿ.ಕೆ. ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಕ್ಕೆ ಅಪೋಸ್ ಮಾಡೋದು, ಬಹಿರಂಗ ಹೇಳಿಕೆ ಕೊಡುವಂತ ತೊಂದರೆ ಆಗಬಹುದು ಅಂತ ಹೇಳಿ ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಕೂಡಿ ನಾನು ಉಚ್ಚಾಟನೆ ಮಾಡಿದ ಉದ್ದೇಶನೇ ಅವರೊಬ್ಬ ತಲೆನೋವು ಕಡಿಮೆ ಆಗಲಿ ನಮ್ಮ ಹೊಂದಾಣಿಕೆಗೆ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ ಅಲ್ಲಿ ನಾಯಕರು ಹೇಳದ್ಮೇಲೆ ನನಗೆ ಗೊತ್ತಾಗಿದ್ದು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಆ ಪ್ಲಾನ್ ಯಾವೂ ಇಲ್ಲ. ಆದ ಕಾರಣದಿಂದ ಅವರು ಕಾಂಗ್ರೆಸ್ನಲ್ಲೇ ಏನಾದ್ರೂ ಮಾಡಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಪರೇಡ್ ಮಾಡಬೇಕು ಅನ್ನುವಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನ ಮುಖಂಡರಿದ್ದಾರೆ ಹೊರತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲಿ ಬೆಂಬಲ ಸಿಗುವುದಿಲ್ಲ ಅನ್ನೋದು ಈ ಖಾತ್ರಿಯಾಗಿದೆ. ಕಿತ್ತಾಟದ ವಿಚಾರ ಕಾಂಗ್ರೆಸ್ನಲ್ಲಿ ಇದ್ದಾಗ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪರಿಸ್ಥಿತಿ ಇದ್ದಾಗ ಯತ್ನಾಳ್ ಗೌಡ್ರು ಎಂಟ್ರಿ ಕೊಟ್ಟು ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ರು. ಅದು ಈ ರಾಜಕೀಯದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಗೌಡ್ರೆ, ಬಂದ್ರು ನಮ್ಮ ಯತ್ನಾಳ್ ಗೌಡ್ರು ಸಿಡಿಸಿದ್ರು ಒಂದು ಬಾಂಬು ಅನ್ನೋ ಲೆಕ್ಕಕ್ಕೆ. ನೀವು ನೇರವಾಗಿ ಹೇಳಿದಿರಿ ಗೌಡ್ರೆ, ವಿಜೇಂದ್ರ ಡಿ.ಕೆ. ಶಿವಕುಮಾರ್ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗಿದ್ರಂತೆ, ಡಿ.ಕೆ.ಶಿ ಆಪರೇಷನ್ ನಡೆದಿತ್ತಂತೆ. ಅವ್ರೇನಾದ್ರೂ ಬಿಜೆಪಿಗೆ ಬಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ವಿಜೇಂದ್ರ ಡಿ.ಸಿ.ಎಂ ಅಂತ ಈ ರೀತಿ ಒಂದು ಪ್ಲಾನ್ ನಡೆದುತ್ತೆ ಅಂತ ನೀವು ಹೇಳಿದ್ರಿ. ಅದು ನಿಜಾನ? ಯಾವಾಗ ನಡೆದಿದ್ದ ಮಾತುಕತೆ ಇದು? ಈ ಆಪರೇಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು?
ಇದು ಒಂದು ವರ್ಷದಿಂದಲೇ ನಡೆದದ್ದು ನಾನೇನು ಉಚ್ಚಾಟನೆ ಮಾಡತಾರಲ್ಲ ಬಿಜೆಪಿನಿಂದ ಆ ಉಚ್ಚಾಟನೆ ಮಾಡಿದ ದಿವಸನೇ ಆ ಕೇಂದ್ರದ ಒಬ್ಬ ನಾಯಕರು ನನಗೆ ಹೇಳಿದ್ರು ಈ ರೀತಿ ಚರ್ಚೆ ದಿಲ್ಲಿಯಲ್ಲಿದೆ. ಡಿ ಕೆ ಶಿವಕುಮಾರ್ ಅವರ ಒಂದು ಗುಂಪು ಬರುವುದಿದೆ, ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅಂತ ಕೇಂದ್ರದಲ್ಲಿರುವಂತಹ ಪ್ರಮುಖರೇ ನಾನು ಉಚ್ಚಾಟನೆ ದಿವಸ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಯತ್ನಾಳು ಬಿಜೆಪಿಯಲ್ಲಿ ಇದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ಡಿ ಕೆ ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಕ್ಕೆ ಅಪೋಸ್ ಮಾಡೋದು, ಬಹಿರಂಗ ಹೇಳಿಕೆ ಕೊಡುವಂತ ತೊಂದರೆ ಆಗಬಹುದು ಅಂತ ಹೇಳಿ ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಕೂಡಿ ನಾನು ಉಚ್ಚಾಟನೆ ಮಾಡಿದ ಉದ್ದೇಶನೇ ಅವರೊಬ್ಬ ತಲೆನೋವು ಕಡಿಮೆ ಆಗಲಿ ನಮ್ಮ ಹೊಂದಾಣಿಕೆಗೆ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ ಅಲ್ಲಿ ನಾಯಕರು ಹೇಳದ್ಮೇಲೆ ನನಗೆ ಗೊತ್ತಾಗಿತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಆ ಪ್ಲಾನ್ ಯಾವೂ ಇಲ್ಲ. ಆದ ಕಾರಣದಿಂದ ಅವರು ಕಾಂಗ್ರೆಸ್ನಲ್ಲೇ ಏನಾದ್ರೂ ಮಾಡಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಪರೇಡ್ ಮಾಡಬೇಕು ಅನ್ನೋಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ ಹೊರತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲಿ ಬೆಂಬಲ ಸಿಗುವುದಿಲ್ಲ ಅನ್ನೋದು ಈ ಖಾತ್ರಿಯಾಗಿದೆ. ಕಿತ್ತಾಟದ ವಿಚಾರ ಕಾಂಗ್ರೆಸ್ನಲ್ಲಿ ಇದ್ದಾಗ ಈಗ ಸಿಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪರಿಸ್ಥಿತಿ ಇದ್ದಾಗ ಯತ್ನಾಳ್ ಗೌಡ್ರು ಎಂಟ್ರಿ ಕೊಟ್ಟು ಒಂದು ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ರು. ಅದು ಈ ರಾಜಕೀಯದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಗೌಡ್ರೆ, ಬಂದ್ರೋ ನಮ್ಮ ಯತ್ನಾಳ್ ಗೌಡ್ರು ಸಿಡಿಸಿದ್ರು ಒಂದು ಬಾಂಬು ಅನ್ನೋ ಲೆಕ್ಕಕ್ಕೆ ನೀವು ನೇರವಾಗಿ ಹೇಳಿದಿರಿ ಗೌಡ್ರೆ. ವಿಜೇಂದ್ರ ಡಿ ಕೆ ಶಿವಕುಮಾರ್ ಅವ್ರನ್ನ ದೆಹಲಿ ಕರ್ಕೊಂಡು ಹೋಗಿದ್ರಂತೆ, ಡಿಕೆಶಿ ಆಪರೇಷನ್ ನಡೆದಿತ್ತಂತೆ, ಅವ್ರೇನಾದ್ರೂ ಬಿಜೆಪಿಗೆ ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ವಿಜೇಂದ್ರ ಡಿಸಿಎಂ ಅಂತ ಈ ರೀತಿ ಒಂದು ಪ್ಲಾನ್ ನಡೆದುತ್ತೆ ಅಂತ ನೀವು ಹೇಳಿದ್ರಿ. ಅದು ನಿಜಾನ? ಯಾವಾಗ ನಡೆದಿದ್ದ ಮಾತುಕತೆ ಇದು? ಈ ಆಪರೇಷನ್ ಬಗ್ಗೆ ಏನ್ ಹೇಳ್ತೀರಿ ನೀವು? ಇದು ಒಂದು ವರ್ಷದಿಂದಲೇ ನಡೆದದ್ದು ನಾನೇನು ಉಚ್ಚಾಟನೆ ಮಾಡತಾರಲ್ಲ ಬಿಜೆಪಿನಿಂದ ಆ ಉಚ್ಚಾಟನೆ ಮಾಡಿದ ದಿವಸನೇ ಆ ಕೇಂದ್ರದ ಒಬ್ಬ ನಾಯಕರು ನನಗೆ ಹೇಳಿದ್ರು ಈ ರೀತಿ ಚರ್ಚೆ ದಿಲ್ಲಿಯಲ್ಲಿದೆ, ಡಿ ಕೆ ಶಿವಕುಮಾರ್ ಅವರ ಒಂದು ಗುಂಪು ಬರುವುದಿದೆ, ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅಂತ ಕೇಂದ್ರದಲ್ಲಿರುವಂತಹ ಪ್ರಮುಖರೇ ನಾನು ಉಚ್ಚಾಟನೆ ದಿವಸ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಯತ್ನಾಳು ಬಿಜೆಪಿಯಲ್ಲಿ ಇದ್ರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ಡಿ ಕೆ ಶಿವಕುಮಾರ್ ಜೊತೆ ಸರ್ಕಾರ ಮಾಡೋದಕ್ಕೆ ಅಪೋಸ್ ಮಾಡೋದು, ಬಹಿರಂಗ ಹೇಳಿಕೆ ಕೊಡುವಂತ ತೊಂದರೆ ಆಗಬಹುದು ಅಂತ ಹೇಳಿ ಹಠ ಹಿಡಿದು ಯಡಿಯೂರಪ್ಪ ಮತ್ತು ಅವರ ಮಗ ಕೂಡಿ ನಾನು ಉಚ್ಚಾಟನೆ ಮಾಡಿದ ಉದ್ದೇಶನೇ ಅವರೊಬ್ಬ ತಲೆನೋವು ಕಡಿಮೆ ಆಗಲಿ ನಮ್ಮ ಹೊಂದಾಣಿಕೆಗೆ ಅಂತ ಹೇಳಿ ಮಾಡಿದ್ದು ಅಂತ ಹೇಳಿ ಅಲ್ಲಿ ನಾಯಕರು ಹೇಳದ್ಮೇಲೆ ನನಗೆ ಗೊತ್ತಾಗಿತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನು ರಾಷ್ಟ್ರೀಯ ನಾಯಕರು ಇವತ್ತು ಬಹಳ ಸ್ಪಷ್ಟವಾಗಿ ಬಿಜೆಪಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬರುವಂತ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದು ಬೇಡ, ನೇರವಾಗಿ ನಾವು ಚುನಾವಣೆಗೆ ಹೋಗೋಣ ಅಂತ ನಿರ್ಣಯ ಮಾಡಿದ್ರಿಂದ ಆ ಒಂದು ಪ್ಲಾನ್ ಸಂಪೂರ್ಣವಾಗಿ ಇವತ್ತು ಕ್ಲೋಸ್ ಆಗಿದೆ. ಆ ಪ್ಲಾನ್ ಯಾವೂ ಇಲ್ಲ. ಆದ ಕಾರಣದಿಂದ ಅವರು ಕಾಂಗ್ರೆಸ್ನಲ್ಲೇ ಏನಾದ್ರೂ ಮಾಡಿ ಶಾಸಕರ ಸಂಖ್ಯೆ ಹೆಚ್ಚು ಮಾಡಿಕೊಂಡು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಪರೇಡ್ ಮಾಡಬೇಕು ಅನ್ನೋಂತ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ ಹೊರತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲಿ ಬೆಂಬಲ ಸಿಗುವುದಿಲ್ಲ ಅನ್ನೋದು ಈ ಖಾತ್ರಿಯಾಗಿದೆ.